ನಾಡಿನೆಲ್ಲೆಡೆ ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶನ ಹಬ್ಬ. ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ದಾನೆ ಪರಿಸರ ಸ್ನೇಹಿ ಗಣಪ. ಮಣ್ಣಿನ ಗಣಪತಿ ಜೊತೆ ನ್ಯಾಚುರಲ್ ಕಲರ್ಗಳನ್ನು ಬಳಕೆ ಮಾಡಿ ಗಣಪತಿ ಗೌರಿ ವಿಗ್ರಹಗಳಿಗೆ ಹಚ್ಚಲಾಗ್ತದೆ. ಪರಿಸರ ಸ್ನೇಹಿ ಬಣ್ಣವನ್ನು ಬಳಕೆ ಮಾಡಲಾಗ್ತದೆ. ಗಣಪತಿ ಮೂರ್ತಿಗಳಿಗೆ ಆಕರ್ಷಕ ಸ್ಟೋನ್ ವರ್ಕ್ ಅನ್ನು ಕೂಡ ಮಾಡಲಾಗಿದೆ. ಶಿವನ ಆಕಾರ, ವಿಷ್ಣುವಿನ ಆಕಾರ, ಬಾಲಗಣಪತಿ, ಸಿಲ್ವರ್ ಗಣಪ, ಗೋಲ್ಡ್ ಗಣಪ ಸೇರಿ ತರಹೇವಾರಿ ಮೂರ್ತಿಗಳನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವರ್ಷಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ಸಾಕು, ಎಲ್ಲೆಲ್ಲೂ ಕೂಡ ಗೌರಿ ಗಣಪನ ಮೂರ್ತಿಗಳು ರಾರಾಜಿಸ್ತಾ ಇರತ್ತೆ. ಮಾರುಕಟ್ಟೆಗೂ ಕೂಡ ವಿಭಿನ್ನ ರೀತಿಯ ಗಣಪನ ಮೂರ್ತಿಗಳು ಎಂಟ್ರಿ ಕೊಟ್ಟಿರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಇದೆಲ್ಲವೂ ಕೂಡ ಎಕೋ ಫ್ರೆಂಡ್ಲಿ, ಯಾಕಂದ್ರೆ ಎಲ್ಲವನ್ನು ಕೂಡ ಮಣ್ಣಿನಿಂದಲೇ ಮಾಡಿರುವಂತದ್ದು. ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಬಾರಿ ಬಾಲಗಣಪ ಆಗಿರಬಹುದು ಸಾಕಷ್ಟು ಜನರ ಗಮನವನ್ನ ಸೆಳೀತಾ ಇದೆ. ಅದೇ ರೀತಿಯಾಗಿ ಹಸುವನ್ನ ಗಣಪ ಇಟ್ಕೊಂಡಿರುವಂತಹ ಮೂರ್ತಿಗಳಾಗಿರ್ಬೋದು, ಎಲ್ಲ ಪುಟ್ಟ ಗಣಪದ ಮೂರ್ತಿಗಳಾದ್ರೂ ತುಂಬಾ ಯೂನಿಕ್ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಗಣಪನ ತೋರಿಸ್ತೀನಿ, ಸಿಲ್ವರ್ ಬಣ್ಣದ ಗಣಪ. ಈ ಬಾರಿ ಮಾರುಕಟ್ಟೆಗೆ ಬಂದಂತಹ ಹೊಸ ಗಣಪ ಇದು. ಪ್ರತಿ ಬಾರಿ ಕೂಡ ವೆರೈಟಿ ಗಣಪಗಳು ಕಾಣಿಸ್ತಾ ಇದ್ವು, ಆದ್ರೆ ಸಿಲ್ವರ್ ಗಣಪ ಎಲ್ಲೂ ಕೂಡ ಸಿಗ್ತಾ ಇರ್ಲಿಲ್ಲ. ಅದು ಮಣ್ಣಿನಲ್ಲಿ ಮಾಡಿರೋದು ಅಂತ ಅಂದ್ರೆ ಆ ಡಿಸೈನ್ ಫಿನಿಶಿಂಗ್ ಬರೋದು ತುಂಬಾ ಕಷ್ಟ. ಆದ್ರೆ ಗಮನಿಸ್ತಾ ಇರ್ಬೋದು ಯಾವ ಮಟ್ಟಿಗೆ ಫಿನಿಶಿಂಗ್ ಬಂದಿದೆ ಅನ್ನುವಂಥದ್ದು. ಈ ಒಂದು ಪುಟ್ಟ ಗಣಪಗಳಾದ್ರೂ ಕೂಡ ಪ್ರತಿಯೊಂದು ಗಣಪ ಮೂರ್ತಿಗಳಲ್ಲೂ ಕೂಡ ವಿಭಿನ್ನ ರೀತಿಯಾಗಿ ಒಂದು ಟ್ರೈ ಅನ್ನ ಮಾಡಿರುವಂಥದ್ದು. ಮತ್ತೊಂದು ನೋಡ್ತಾ ಇರಬಹುದು, ಕೃಷ್ಣನ ರೂಪದಲ್ಲಿ ಗಣಪನನ್ನ ಕೂರಿಸಿರುವಂಥದ್ದು. ಅದೇ ರೀತಿಯಾಗಿ ಹೀಗೆ ಶಿವತಾಂಡವ ಆಗಿರ್ಬೋದು ಅಥವಾ ವಿಷ್ಣುವಿನ ಅವತಾರಗಳಾಗಿರ್ಬೋದು, ಪ್ರತಿ ಒಂದು ಅವತಾರಗಳ ಒಂದಷ್ಟು ಮೂರ್ತಿಗಳು ಗಣಪನಲ್ಲಿ ಮೂಡಿ ಬಂದಿದೆ. ಹಾಗಾಗಿ ಜನ ಕೂಡ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ತಮಗೆ ಬೇಕಾಗುವಂತಹ ವೆರೈಟಿ ಗಣಪಗಳನ್ನ ನೋಡಿ ಮನೆಗೆ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ಈಗ ರೆಡಿ ಆಗಿರುವಂತದ್ದು ಸದ್ಯ. ಅದೇ ರೀತಿಯಾಗಿ ಮುಂದೆ ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ ಸಿಲ್ವರ್ ಗಣಪ ಇದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಕಪ್ಪು ಗಣಪ ಕೂಡ ಈಗ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಅಂದ್ರೆ ಮಣ್ಣಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಫಿನಿಶಿಂಗ್ ಬರೋದು ಕಷ್ಟ. ಮುಂಚೆಲ್ಲ POP ಇದ್ದಾಗ ನಾರ್ಮಲಿ ಯಾವ್ಯಾವ ಡಿಸೈನ್ ಬೇಕು ಅದೆಲ್ಲವೂ ಕೂಡ ಬರ್ತಾ ಇತ್ತು. ಆದ್ರೆ ಮಣ್ಣಿನ ಗಣಪದಲ್ಲಿ ಈಗ ಗಣಪತಿ ರಾರಾಜಿಸ್ತಾ ಇದೆ. ಸದ್ಯ ಜನ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಎಲ್ರು ಕೂಡ ಬಂದು ಎಕೋ ಫ್ರೆಂಡ್ಲಿ ಆಗಿ ಎಲ್ರು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ವಿವಿಧ ಬಗೆಯ ಗೌರಿ ಗಣೇಶ ಮೂರ್ತಿಗಳು ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವಂತದ್ದು. ಹಾಗಾಗಿ POP ಗಣೇಶಗಳನ್ನ ಬಳಕೆ ಮಾಡದೆ ಎಲ್ರು ಕೂಡ ಮಣ್ಣಿನ ಗಣಪತಿಯನ್ನ ಬಳಕೆ ಮಾಡಿ, ಜೊತೆಗೆ ನಮಗೂ ಒಳ್ಳೇದು, ನಮ್ಮ ನೇಚರ್ಗೂ ಒಳ್ಳೇದು. ಈ ಬಾರಿ ಗೌರಿ ಗಣೇಶ ಹಬ್ಬ ಇನ್ನಷ್ಟು ನಿಮ್ಮನಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು. ಮಾರುಕಟ್ಟೆಗೂ ಕೂಡ ಜನರಿಗೆ ಇಷ್ಟವಾಗುವಂತಹ ವಿಭಿನ್ನ ಬಗೆಯ ಗಣಪನ ಮೂರ್ತಿ ಜೊತೆಗೆ ಗೌರಿಯ ಮೂರ್ತಿಗಳು ಒಂದಷ್ಟು ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಸದ್ಯ ನಾನೀಗ ಮಲ್ಲೇಶ್ವರಂ ಅಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಈ ಬಾರಿಯ ಗಣಪತಿಗಳಿಗೆ ಎಲ್ಲವೂ ಕೂಡ ಸ್ಟೋನ್ ವರ್ಕ್ ನಲ್ಲಿ ಯೂನಿಕ್ ಆಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಮಣ್ಣಿನ ಗಣಪತಿಗಳನ್ನ ತಗೊಂಡು ಹೋಗ್ತಾರೆ ಅಂತಂದ್ರೆ ಪ್ಲೇನ್ ಇರುತ್ತೆ ಅಥವಾ ಫಿನಿಶಿಂಗ್ ಕರೆಕ್ಟ್ ಬಂದಿರಲ್ಲ ಅನ್ನುವಂತಹ ಸಾಕಷ್ಟು ಕಂಪ್ಲೇಂಟ್ಗಳು ಈ ಹಿಂದೆ ಕೇಳ್ಪಡ್ತಾ ಇದ್ವು. ಅಂದ್ರೆ POP ಗಣಪಗಳೇ ಬೇಕು ನಮ್ಗೆ ಅನ್ನುವಂತಹ ಆಗ್ರಹ ಕೂಡ ಇತ್ತು. ಆದ್ರೆ ಮಣ್ಣಿನ ಗಣಪ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವಂತಹ ರೀತಿಯಾಗಿ ಈಗ ಡಿಸೈನ್ ಅನ್ನ ಕೊಟ್ಟಿರುವಂತದ್ದು. ಸದ್ಯ ಈ ಒಂದು ತೋರಿಸ್ತಾ ಇರುವಂತಹ ಗಣಪನ ಡಿಸೈನ್ ಇದೆಯಲ್ಲ, ಇದು ಈ ಬಾರಿ ಮಾರುಕಟ್ಟೆಗೆ ಬಂದಂತಹ ಹೊಸ ಡಿಸೈನ್. ಮಂಟಪದ ಒಳಗೆ ಕೂತಿರುವಂತಹ ಗಣಪ, ಅದು ಕೂಡ ಮಣ್ಣಿನಲ್ಲಿ ಮಾಡಿರುವಂತದ್ದು. ಇನ್ನು ಬಾಲ ಗಣಪ ಕೂಡ ಸಾಕಷ್ಟು ವೆರೈಟಿಯಾಗಿ ಮಾರುಕಟ್ಟೆಗೆ ಬರ್ತಾ ಇದೆ. ಅಂದ್ರೆ ನಮ್ಗೆ ನೋಡೋದಕ್ಕೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಅದರಲ್ಲೂ ಈ ಮಣ್ಣಿನ ಗಣಪತಿಗಳನ್ನ ನೋಡ್ತಾ ಇದ್ದಾಗ ಆ ಸ್ಟೋನ್ ವರ್ಕ್ ಕೂಡ ಜನರನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಗ್ತಾ ಇರುವಂತದ್ದು. ಇನ್ನು ಶಿವನ ರೂಪದಲ್ಲೂ ಕೂಡ ಒಂದಷ್ಟು ಗಣಪತಿಗಳು ಈಗ ಮಾರುಕಟ್ಟೆಯಲ್ಲಿ ರಾರಾಜಿಸ್ತಾ ಇದೆ. ಸದ್ಯ ಗಮನಿಸ್ತಾ ಇರ್ಬೋದು. ಅಂದ್ರೆ ಗಣಪತಿ ಯಾವ ರೂಪವನ್ನ ಬೇಕಾದ್ರೂ ತಗೊಳ್ಬಲ್ಲ ಅನ್ನುವಂಥದ್ದು ಇದಕ್ಕೆ ಕಲಾವಿದರೇ ಸಾಕ್ಷಿ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಆ ಒಂದು ಮಣ್ಣಲ್ಲಿ ಮಾಡಬೇಕು, ಅಷ್ಟು ಫಿನಿಶಿಂಗ್ ಕೊಡಬೇಕು ಅಂತ ಅಂದ್ರೆ ಅಷ್ಟು ಶ್ರಮ ಇರ್ಬೇಕಾಗತ್ತೆ. ಸರ್, ಈಗ ಹಬ್ಬ ಬಂತು ಅಂದ್ರೆ ಒಂದೆರಡು ವರ್ಷದ ತಯಾರಿ ನಿಮಗೆ ಬೇಕಾಗತ್ತೆ. ಅದರಲ್ಲೂ ಮಣ್ಣಲ್ಲಿ ಮಾಡ್ಬೇಕಂದ್ರೆ ಇನ್ನೂ ಕೂಡ ಕಷ್ಟ. ಬಟ್ ಈ ಬಾರಿ ಒಂದಷ್ಟು ಡಿಸೈನ್ ಆಗಿರ್ಬೋದು, ಜೊತೆಗೆ ಸ್ಟೋನ್ ವರ್ಕ್ ಎಲ್ಲ ಯೂನಿಕ್ ಆಗಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಂದರೆ ಜನಗಳು ಜಾಸ್ತಿ ಇವಾಗ ಇಷ್ಟಪಡ್ತಾ ಇರೋದು 90% ನಮ್ಮ ಕರ್ನಾಟಕದಲ್ಲಿ ಬಾಂಬೆ ಸ್ಟೈಲ್ ಗಣಪತಿನೇ.
ಹಳಬರು ಯಾರಿದ್ರು ಅವರು ಮಾತ್ರ ನಮ್ಮ ಕರ್ನಾಟಕದಲ್ಲಿ ತಯಾರಿಸುವಂಥ ಗಣಪತಿ ಇಷ್ಟಪಡ್ತಾ ಇದ್ದಾರೆ. ಇವಾಗ ಒಂದು 4 ವರ್ಷದಿಂದ ನಾವು ಆರ್ಡ್ರ್ ಕೊಟ್ಟು ಮಣ್ಣಲ್ಲಿ ಬಾಂಬೆ ಸ್ಟೈಲಲ್ಲಿ ಮಾಡಿಸ್ತಾ ಇದ್ದೀವಿ. ಜನ ತುಂಬ ಇಷ್ಟಪಟ್ಟು ತೊಗೊತಾ ಇದ್ದಾರೆ. ನಮಗೂ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಮಾಡ್ತಾ ಇದ್ದೀವಿ. ಕುಂದನ್ ವರ್ಕ್ ಮಾಡಿರೋದೆಲ್ಲ ಬಂದು ನಾವು ಬಾಂಬೆಯಿಂದನೇ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹುಡುಗರಿಗೆ. ಅಲ್ಲಿ ಅದಕ್ಕೆ ಅಂತಲೇ ಲೇಬರ್ಸ್ ಇದ್ದಾರೆ. ಅವ್ರಿಗೆ ಲೇಬರ್ ಕೊಟ್ಟು ಮಾಡಿಸಿದ್ರೆ ನೀಟಾಗಿ ಮಾಡ್ತಾರೆ. ಪ್ರತಿಯೊಂದು ಗೊಂಬೆಗೂ ನಾನು ಅಲ್ಲಿಂದನೇ ಮಾಡಿಸ್ಕೊಂಡು ಬಂದಿದ್ದೀನಿ. ಜಸ್ಟ್ ಇವಾಗ ನೀವು ಬರೋಕ್ಕಿಂತ ಮುಂಚೆ ಒಂದು ದಗಡು ಸೇಟು ಅಂತ ಹೋಯ್ತು. ಅದಕ್ಕೆ ಅಲಂಕಾರ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅದಕ್ಕಿಂತ ಇನ್ನೂ ಗ್ರ್ಯಾಂಡು ಸಿಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇವಾಗ 90%, ನನ್ನ 95% ಎಲ್ಲ ಖಾಲಿ ಆಗಿದೆ ನನ್ನ ಹತ್ರ. ಇನ್ನೊಂದು 5% ಇದೆ. ಮೋರ್ ದೆನ್ 100 to 200 ಕಸ್ಟಮರ್ಸು ವಾಪಸ್ ಹೋದ್ರೆ ನನ್ನ ಹತ್ರ ಐಟಮ್ ಇಲ್ಲದೆ. ಬಟ್ ನಾನು ಸೆಲೆಕ್ಟೆಡ್ ಆ್ಯಂಡ್ ಗೋಲ್ಡನ್ ಅವಾರ್ಡ್ ವಿನ್ನರ್ಸ್ನೇ ನಾನು ಕರ್ಕೊಂಬಂದು ಇದು ಗಣಪತಿ ತೊಗೊಂಬಂದು ಸೇಲ್ಸ್ ಮಾಡೋದು. ಸರ್, ಒಟ್ಟಾರೆಯಾಗಿ ಇದಿಷ್ಟು ಮಾಲೀಕರು ಹೇಳ್ತಿರುವಂತಹ ಮಾತು. ಅಂದ್ರೆ ಜನರು ಕೂಡ POP ಗಣೇಶಗಳನ್ನ ಒಂದ್ ಕಡೆಯಾಗಿ ಇಷ್ಟಪಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಒಂದಷ್ಟು ನಿಯಮಗಳನ್ನ ಕೂಡ ಪಾಲನೆ ಮಾಡಬೇಕಾಗಿರುವಂತದ್ದು ಕರ್ತವ್ಯ ಆಗಿದೆ. ಹಾಗಾಗಿ ಈ ಬಾರಿ POP ಗಣೇಶಗಳ ಹಾವಳಿ ಕೊಂಚ ಕಮ್ಮಿ ಆಗಿದೆ. ಆದ್ರೂ ಕೂಡ POP ಗಣಪತಿಗಳಿಗೆ ಯಾವುದು ಕೂಡ ಕಮ್ಮಿ ಇಲ್ಲ ಅನ್ನುವಂತಹ ರೀತಿಯಾಗಿ ಈ ಬಾರಿ ಮಣ್ಣಿನ ಗಣಪಗಳು ಎಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತ ತಾಕಿರಿ, ಪವರ್ ಟಿವಿ, ಬೆಂಗಳೂರು.